ಕನ್ಯಾ ರಾಶಿಗೆ 2025ರ ರಾಶಿ ಫಲ ಹೇಗಿದೆ? ಈ ರಾಶಿಯ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ರ ನಕ್ಷತ್ರದ 3 ನಕ್ಷತ್ರದವರಿಗೆ ಗುರುವಿನ ಅನುಗ್ರಹ ಅಂದರೆ ಗುರು 9ರಿಂದ 10ಕ್ಕೆ ಹೋಗ್ತಾನೆ. 9ರಲ್ಲಿ ಗುರುಬಲ ಇತ್ತು, ಆದರೆ 10ಕ್ಕೆ ಹೋದಾಗ ಗುರುಬಲ ಇರೋದಿಲ್ಲ. ಈ ರಾಶಿಯವರಿಗೆ ಒಂದಷ್ಟು ಕೋಪತಾಪಗಳು, ಆವೇಶಗಳು ಜಾಸ್ತಿ ಇರುತ್ತೆ. ಆರ್ಥಿಕವಾಗಿ ಒಂದಷ್ಟು ಮುಗ್ಗಟ್ಟುಗಳನ್ನು ಈ ವರ್ಷದಲ್ಲಿ ಎದುರಿಸಬೇಕಾಗಿರುತ್ತೆ. ಬಾಂಧವ್ಯಗಳಲ್ಲಿ ಸಂಕಷ್ಟಗಳೆದುರಾಗುತ್ತೆ. ಅತಿಯಾಗಿ ಯಾವುದೂ ಹಚ್ಕೋಬಾರ್ದು. ಅತಿ ಸರ್ವತ್ರ ವರ್ಜಯೇತ್. ಯಾವುದೂ ಅಷ್ಟೇ, ಗಂಡ ಹೆಂಡ್ತಿನೂ ಕೂಡ ಅತಿ ಪ್ರೀತಿ ಬೇಡ ಅಂತ ಹೇಳುತ್ತೆ. ಪ್ರೀತಿಸಿ, ಆದರೆ ಅತಿ ಪ್ರೀತಿ ಬೇಡ. ಹಿತಶತ್ರುಗಳ ಕಾಟ ಅಂತ ಹೇಳುತ್ತೆ. ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥದ್ದು. ಇನ್ನು ಹಾಗೆ ಶನಿ ನೋಡೋಕೆ ಹೋದಾಗ 6ರಿಂದ 7ಕ್ಕೆ ಬರ್ತಾ ಇದ್ದಾಗ ಪ್ರತಿ ವಿಷಯದಲ್ಲೂ ಕೂಡ ಸ್ನೇಹಿತರಾಗ್ಬೋದು, ಹೆಂಡತಿ ಆಗ್ಬೋದು, ಪಾಲುದಾರರಾಗ್ಬೋದು, ಅವರ ಮೇಲೆ ಅನುಮಾನದಿಂದ ನೋಡೋಕ್ಕೆ ಹೋಗಬೇಡಿ. ಹೆಂಡತಿಯ ಜೊತೆ ಅಥವಾ ಗಂಡನ ಜೊತೆ ಅನುಮಾನಕವಾಗಿ, ಕನ್ಯಾ ರಾಶಿಯ ಮಹಿಳೆ ಇರ್ಬೋದು, ಗಂಡನ ಜೊತೆ ಅನುಮಾನ ಪಟ್ಟಕ್ಕೋದು ಸಂಸಾರದಲ್ಲಿ ಒಡಕಾಗುತ್ತೆ. ಸ್ವಲ್ಪ ಕಾನೂನು ತೊಡಕುಗಳು ಕೂಡ ಇದೆ. ಆಸ್ತಿಯ ವಿಷಯ ಇರ್ಬೋದು, ವಿವಾಹದ ವಿಷಯದೇ ಇರ್ಬೋದು, ಕೋರ್ಟಿನಿಂದ ಅಥವಾ ಸ್ವಲ್ಪ ಕಾನೂನು ತೊಡಕುಗಳು ಎದುರಿಸಬೇಕಾಗಿರುತ್ತೆ. ಹಾಗೆಯೇ ಉದ್ಯೋಗದಲ್ಲಿ ಶುಭ, ಆದರೆ ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ. ಅದೇನೋ ಊರಿಗೆ ಉಪಕಾರಿ ಮನೆಗೆ ಮಾರಿ ಆಗ್ತಕ್ಕಂಥ ಸಾಧ್ಯತೆ ಈ ಕನ್ಯಾ ರಾಶಿಯವರಿಗಿರುತ್ತೆ. ಆದರೆ ಆಸ್ತಿಯ ವಿಷಯದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಹಣಕಾಸಿನ ವಿಷಯದಲ್ಲೂ ಕೂಡ ಶುಭ ಆಗ್ತಕ್ಕಂಥ ಸಾಧ್ಯತೆ ಈ ಒಂದು ರಾಶಿಯವರಿಗೆ ಇರುತ್ತೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ನೋಡೋಕೆ ಹೋದಾಗ ಸ್ವಲ್ಪ ಕಂಟಕಗಳು ಇದೆ. ಆರೋಗ್ಯದ ವಿಷಯದಲ್ಲಿ ಇವರಿಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು, ಬ್ಲಡ್ ಪ್ರಾಬ್ಲಮ್ ಇರ್ಬೋದು, ರಕ್ತದ ತೊಂದರೆಗಳು, ಚರ್ಮದ ತೊಂದರೆಗಳು, ಇವು ಸ್ವಲ್ಪ ಅನುಭವಿಸ್ಬೇಕಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪರಿಹಾರಕ್ಕೆ ನೋಡೋಕೆ ಹೋದಾಗ ಶನಿಯ ಆರಾಧನೆ, ಶನಿಯ ಸ್ತೋತ್ರ, ಶನಿವಾರ ಶನಿ ಭಗವಾನ ದರ್ಶನ, ಶನಿವಾರ ಎಳ್ಳಿನ ದೀಪವನ್ನು ಶನಿ ದೇವಸ್ಥಾನದಲ್ಲಿ ಹಚ್ಕೊಂಬರೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಕೊಡುತ್ತೆ, ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಅಂದರೆ ಭಗವಂತನ ಮಂತ್ರನೇ ಹೇಳ್ಬೋದು. ಅದು ಕೂಡ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತ್ವಂ ನಮಾಮಿ ಶನೇಶ್ವರಂ. ಈ ಮಂತ್ರವನ್ನು ಹೆಚ್ಚಾಗಿ ಹೇಳ್ಕೊಳ್ಳೋದ್ರಿಂದ, ಪಠನೆ ಮಾಡೋದ್ರಿಂದ, ಕೇಳೋದ್ರಿಂದ, ಇದರಿಂದ ಸಾಕಷ್ಟು ಶುಭ ಫಲಗಳು ಕೂಡ ನಿಮಗೆ ಸಿಗುತ್ತೆ. ಆದಾಯ 14, ಖರ್ಚು ನೋಡೋಕೆ ಹೋದಾಗ ಕೇವಲ 5.